ಹಾಯ್ ಎಲ್ರಿಗೂ ನಮಸ್ಕಾರ. ನೋಡ್ಬೋದು ಈ ವೀಕಲ್ಲಿ ಸುಮಾರು ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನು ಕರೆದಿದ್ದಾರೆ. ಇಲ್ಲಿ ನೋಡ್ಬೋದು ಇವಾಗ ರೀಸೆಂಟಾಗಿ ಫಾರೆಸ್ಟ್ ಗಾರ್ಡ್ ಕೂಡ ಕರೆದಿದ್ದಾರೆ, ಫಾರೆಸ್ಟ್ ರಿಲೇಟೆಡ್ ಜಾಬ್ ಕೂಡ ಕರೆದಿದ್ದಾರೆ. ಸೊ ಸುಮಾರು ವೇಕೆನ್ಸಿಯಲ್ಲಿ ಇದು ಕೂಡ ಒಂದು. ಇದೇನಪ್ಪ ಅಂದರೆ ನಿಮ್ಮದು 10th ಮುಗಿದಿದ್ರೆ ಸಾಕು, ಜಸ್ಟ್ 10th ಪಾಸ್ ಆಗಿದ್ದರೆ ಸಾಕು, ನೀವು ಇದನ್ನು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಸ್ಯಾಲ್ರಿ ಕೂಡ ಗುಡ್ ಇರುತ್ತೆ. ಆ್ಯಂಡ್ ವರ್ಕ್ ಕೂಡ ನಿಮ್ದು ಆ ಥರ ಪ್ರೆಷರ್ ಇರೋದಿಲ್ಲ, ಬೇರೆ ವರ್ಕ್ ಥರ. ಇಲ್ಲಿ ನೋಡ್ಬೋದು ನಿಮಗೆ ಡೀಟೇಲ್ಸ್ ಕೂಡ ಇಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಇಲ್ಲಿ ನೋಡ್ಬೋದು 700+ ಪೋಸ್ಟ್ನ ಕಾಲ್ಫರ್ಮ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಅಂದರೆ 540 ಪೋಸ್ಟ್ನ ರಿಲೀಸ್ ಮಾಡಿದ್ದಾರೆ. ಇವಾಗ ಕರೆಂಟ್ಲಿ ರಿಲೀಸ್ ಆಗಿರೋದು ಅಂದರೆ 540 ಪೋಸ್ಟ್ ರಿಲೀಸ್ ಆಗಿದೆ. ಇಲ್ಲಿ ನೋಡ್ಬೋದು ನಿಮಗೆ ಅಫಿಷಿಯಲ್ ವೆಬ್ಸೈಟ್ಗಳು ಕೂಡ ಎಂದು ನಾನು ಇಲ್ಲಿ ತೋರಿಸ್ತೇನೆ. ಎಕ್ಸಾಕ್ಟಾಗಿ ಇಲ್ಲಿ ಏನಾಗಿದೆ ಅಂತ ಇಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ಇವಾಗ ಫಾರೆಸ್ಟ್ ಗಾರ್ಡ್, ಬೀಟ್ ಫಾರೆಸ್ಟರ್ ಅಂತ ಇಲ್ಲಿ ಕಾಲ್ಫರ್ಮ್ ಆಗಿದೆ. ಸೊ ಇದಕ್ಕೆ ಇದರಲ್ಲಿ 2-3 ಆಗಿದೆ, ವಾಚ್ ಫಾರೆಸ್ಟ್ ದ್ಯಾಟ್ ಅದೊಂದು, ಮತ್ತು ಬೀಟ್ ಫಾರೆಸ್ಟರ್ ಅಂತ ಹೇಳಿ ಈ ಥರ ಒಂದು. ಸೊ ಇಲ್ಲಿ ನೋಡ್ಬೋದು ಇವಾಗ ಫಾರೆಸ್ಟ್ ಗಾರ್ಡ್ ಇದ್ರದ್ದು ಪೇ ಸ್ಕೇಲ್ ಸ್ವಲ್ಪ ಸ್ಲೈಟ್ಲಿ ಹೈ ಇರುತ್ತೆ ಕಂಪೇರ್ ಟು ದ ಫಾರೆಸ್ಟ್ ವಾಚರ್ದು ಕಂಪೇರ್ ಮಾಡಿದರೆ. ಇಲ್ಲಿ ನೋಡ್ಬೋದು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಮಾಹಿತಿ ಹೇಳ್ತಾ ಹೋಗ್ತೇನೆ, ಕ್ವಿಕ್ಕಾಗಿ ಹೇಳ್ತಾನೆ. ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ ನಿಮ್ಮದು PUC ಮುಗಿದಿರಬೇಕು. ಎನಿ ಸ್ಟ್ರೀಮ್ ಆಗಿರ್ಬೋದು, ನೀವು ಸೈನ್ಸ್ ಮುಗಿಸಿರೋದು, ಆರ್ಟ್ಸ್ ಮುಗಿಸಿರೋದು, ಕಾಮರ್ಸ್ ಮುಗಿಸಿರ್ಬೋದು, ಎನಿ ಸ್ಟ್ರೀಮ್ ಆಗಿರ್ಬೋದು, ನಿಮ್ಮ PUC ಮುಗಿದಿರಬೇಕು. ಮತ್ತು ಏಜ್ ಲಿಮಿಟು 18 to 27 ಇಲ್ಲಿ ಕಂಡೀಷನ್ ಹಾಕಿದ್ದಾರೆ. ಜನರಲ್ಗೆ ಏಜ್ ರಿಲ್ಯಾಕ್ಷನ್ಸ್ ಇದೆ, SC ST ಇದು ಮತ್ತು OBC ದವ್ರಿಗೆ. ಇಲ್ಲಿ ನೋಡ್ಬೋದು ನೀವು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಸ್ಟಾರ್ಟಿಂಗ್ ಸ್ಯಾಲ್ರಿನೇ 23,500ರಿಂದ 47,650ವರೆಗೂ ಇರುತ್ತೆ. ಸೊ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆವಾಗ ಪೇ ಸ್ಕೇಲಿಂದ ವೇಕೆನ್ಸಿ ಜಾಸ್ತಿ ಆದಂಗಿಂದ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ವೇಕೆನ್ಸಿ ಇದನ್ನು ಕಾನ್ಫರ್ಮ್ ಆಗಿದ್ದು 700ಕ್ಕಿಂತ ಜಾಸ್ತಿ ಪೋಸ್ಟನ್ನು ಇಲ್ಲಿ ಕರೆದಿದ್ದಾರೆ, ಕ್ಲಿಯರಾಗಿ ಇಲ್ಲಿ ನೋಡ್ಬೋದು. ಆ್ಯಂಡ್ ಇದು ಗ್ರೂಪ್ C ಮತ್ತು ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫೀ ಇವಾಗ 120 ರೂಪೀಸ್ ಅಂತ ಇದೆ. SC ST ಮತ್ತು ಎಕ್ಸ್ ಸರ್ವಿಸ್ ಮನ್ಗೆ 45 ರೂಪೀಸ್ ಇರ್ಬೋದು. ಇಲ್ಲಿ ನೋಡ್ಬೋದು ತುಂಬ ಕಡಿಮೆ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಫಾರೆಸ್ಟ್ ವಾಚರ್ ನಾನು ಹೇಳಿದಾಗೆ ಇದು ಎರಡನೇದು, ಫಾರೆಸ್ಟಲ್ಲೇ ಎರಡನೇದು ವೇಕೆನ್ಸಿ ಕರೆದಿದ್ದು. ಇದಕ್ಕೆ ಮಾತ್ರ SSLC ಮುಗಿದಿದ್ದರೆ ಸಾಕು, ಮತ್ತೆಂತ ಬೇಡ. SSLC ಪಾಸ್ ಆಗಿದ್ದರೆ ಸಾಕು. ನಿಮ್ಮ ಏಜು 18ರಿಂದ 35 ಒಳಗಡೆ ಇರಬೇಕು. ಆ್ಯಂಡ್ ಇಲ್ಲಿ ಏಜ್ ರಿಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮದು SSLC ಪಾಸ್ ಆಗಿದೆ, ನಾನೊಂದು ಗೌರ್ಮೆಂಟ್ ಜಾಬ್ ಮಾಡಬೇಕಂದ್ರೆ ಇದೊಂದು ಬೆಸ್ಟ್ ಆಪರ್ಚುನಿಟಿ. ಇಲ್ಲಿ ನೋಡ್ಬೋದು ಇವಾಗ ವೇಕೆನ್ಸೀಸ್ ಇಲ್ಲಿ ನಾನು ಹೇಳ್ತಾ ಹೋಗ್ತಾನೆ. ಇವಾಗ 310 ವೇಕೆನ್ಸೀಸ್ ಇಲ್ಲಿದೆ. ಇವಾಗ ಕರೆಂಟ್ಲಿ ಇವಾಗ ಟೋಟಲ್ ಜಾಸ್ತಿ ಇದೆ, ಬಟ್ ಇವಾಗ ರಿಲೀಸ್ ಆಗಿರೋದು ವೇಕೆನ್ಸಿ ಅದು 700+ ಇದೆ, ಮತ್ತು ಇದ್ರ 310+ ಇದೆ ಇವಾಗ. ಇಲ್ಲಿ ನೋಡ್ಬೋದು. ಆ್ಯಂಡ್ ಇವಾಗ ಗ್ರೂಪ್ ಮತ್ತು ಇದು ಗ್ರೂಪ್ D ವೇಕೆನ್ಸೀಸ್ ಅದು ಇರೋದು ಗ್ರೂಪ್ C ಇದೆ. ಇಲ್ಲಿ ನೋಡ್ಬೋದು. ಮತ್ತು ಇದಕ್ಕೆ ಅಪ್ಲಿಕೇಶನ್ ಫೀ ಇದೆ, ಇವಾಗ 10th ಪಾಸ್ ಆಗಿರೋದ್ರಿಂದ ಇದು 100 ರೂಪೀಸ್ ಮಾತ್ರ ಇದೆ. ಆ್ಯಂಡ್ ಇಲ್ಲಿ SC ST ಇದರಿಗೆ, ಜನರಲ್ಗೆ ಮತ್ತು ಜನರಿಗೆ ಇದೆ 70 ರೂಪೀಸ್ ಇದೆ. ಈ ಥರದ ಮಾಹಿತಿ ಇದೆ. ಇವೆರಡು ವೇಕೆನ್ಸಿನ ಫಾರೆಸ್ಟ್ ವಾಚರಲ್ಲಿ ಕರೆದಿದ್ದಾರೆ. ಸೊ ಬೇಗನೆ ಅಪ್ಲೈ ಮಾಡಿ. ಅಪ್ಲೈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ನಿಮ್ಗೆ ಏನಾದರೂ ಮತ್ತೆ ಮಾಹಿತಿ ಬೇಕಾದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.